ಇವಾಗ ತಾನೇ ದರ್ಶನ ಮುಗಿಸ್ತು. 10 ನಿಮಿಷಕ್ಕೆ ದರ್ಶನ ಆಯಿತು. ನಾವು ಬಂದಿದ್ದೀವಿ ಇವತ್ತು ಝೂಗೆ. ಗೈಸ್ ಇಲ್ಲೆಲ್ಲ ಸೀರಿಯಸ್ ಆಗಿ ಅವುಗಳನ್ನ ನೋಡ್ತಾ ಇರ್ತಾರೆ. ನಾವು ಪ್ಲಾಸ್ಟಿಕ್ ಅವನ್ನ ತಗೊಂಡು ಅವ್ರ ಮೇಲೆ ಹಾಕ್ಬಿಟ್ರೆ ಏನಾಯ್ತದೆ? ಹುಲಿ ಐತಂತೆ, ಕಾಣಿಸ್ಲಿಲ್ವಾ? ಬೈಲ್ ತೋರಿಸ್ತೀನಿ, ನೋಡು, ನನ್ನ ನೋಡು, ನಾನೇ ಕೊಡು. ಗೈಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್. ಹಾಗೆ ನೀವು ನೋಡ್ತಿದ್ದೀರಾ ಚೇತನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಹೊಸ ವಿಡಿಯೋದಲ್ಲಿ ಎಲ್ಲ ಏನಪ್ಪ ನೋಡ್ತಾ ಇದ್ದೀರಾ ಅಂದ್ರೆ, ನಾನು ಹಾಗೆ ನನ್ನ ಫ್ರೆಂಡ್ಸು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ, ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಡೇ ನಾವು ಏನೇನೆಲ್ಲ ಮಾಡ್ತೀವಿ ಎಲ್ಲ ವ್ಲಾಗ್ ಮಾಡ್ತೀನಿ. ಇವಾಗ ಬೈಕ್ನ ತಗೊಂಡು ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಇದು ಯಡಿಯೂರು. ನೆಕ್ಸ್ಟು ಬೆಟ್ಟಕ್ಕೆ ಹೋಗ್ತೀವಿ, ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವತ್ತೆಲ್ಲ ಏನೇನು ಮಾಡ್ತೀನಿ ನೋಡೋಣ. ಇವನ ಹೆಸರು ಜೈರಾಮ್ ಅಂತ, ಇವನು ಮುನ್ನ ಅಂತ. ಅವ್ರು ವಿಡಿಯೋ ಮಾಡ್ದಂತೆ. ಓಕೆ, ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋದೇನೆ. ಗುರು ಬೈಕಲ್ಲಿ ಮೇಲ್ಕೋಟೆ ಹತ್ರ ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೀತು. ಏನಾಗಿರ್ಬೋದು ಸರಿಯಾಗಿ ನೋಡಿ. ನಂತರ ಬ್ರೇಕ್ ಹಿಡಿಯಕ್ಕೆ ಕ್ಲಚ್ ಇಟ್ಬಿಟ್ಟಿದ್ರು. ಚಳಿ ಆಯ್ತೈತ್ಲಾ? ಎಷ್ಟಾಯ್ತೈತೆ? ಅದೇನು ನಾಷ್ಟಲ್ಲ ಎಷ್ಟಾಯ್ತೈತೆ ಅಂತ ಹೇಳಕ್ಕೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಟಿಫನ್ಗೆ ಹೋಗಲ್ಲ. ಪಾಂಡವಪುರಕ್ಕೆ ಹೋಗಿ ಟಿಫನ್ ತಿನ್ಬೇಕೀಗ. ಗೈಸ್ ನಾವೀಗ ನಾಷ್ಟಕ್ಕೆ ಅಂತ ನಿಲ್ಸ್ಬಿಟ್ಟು ಟಿಫನ್ ತಿಂತಾ ಇದೀವಿ. ನಾಷ್ಟಕ್ಕೆ ಅಂತ ನಿಲ್ಸ್ಬಿಟ್ಟು ಟಿಫನ್ ತಿಂತಿದ್ದಿಲ್ಲ. ಟಿಫನ್ ತಿನ್ಕೊಂಡು ಮೈಸೂರಿಗೆ ಬಂದು ಇವಾಗ ತಾನೇ ದರ್ಶನ ಮುಗಿಸ್ತು. 10 ನಿಮಿಷಕ್ಕೆ ದರ್ಶನ ಆಯಿತು. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಅದರಲ್ಲೂ ಖುಷಿ ವಿಷಯ ಏನಪ್ಪ ಅಂದರೆ, ಜಾಸ್ತಿ ಕ್ಯೂ ಇರಲಿಲ್ಲ, ತುಂಬ ಬೇಗ ದರ್ಶನ ಮುಗಿದೋಯ್ತು. ಇದನ್ನ ಮಕ್ಕಳು ಯಾಕೋ ವಿಡಿಯೋ ಮಾಡೋದವ್ರು ಇವರೇ ಹಾಚ್ಕೋತವ್ರೆ. ದೇವಸ್ಥಾನಕ್ಕೆ ಬಂದಿದ್ದು ನೆನಪು ಅಂತ ಕೈಗೆ ದಾರ ಕಟ್ಟಿಸ್ಕೊಂಡೆ. ಈಗ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಕಡೆ ಎಲ್ಲ ಫೋಟೋ ತಕ್ಕೊಂಡು ಆ್ಯಂಡ್ ನಾನು ಈ ದಾರ ಕಟ್ಟಿಸ್ಕೊಂಡೆ. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಝೂಗೆ ಹೋಗ್ತಾ ಇದ್ದೀವಿ. ಬನ್ನಿ ಝೂಗೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಗೈಸ್ ಇವಾಗ ಟಿಕೆಟ್ ತಗೊಂಡು ನಾವು ಹೋಗ್ತಾ ಇರೋದು ಝೂಗೆ. ಆಕ್ಚುಲಿ ಝೂ ಎಲ್ಲ ಇಲ್ಲೇ ಇದೆ, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲಾರು ಎಲ್ಲ ಪ್ರಾಣಿಗಳು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟಿದೀನಿ. ನೋಡ್ರಿ ಇವನ್ ತರ ಒಂದ್ ಗೂಬೆ ಕೂತೈತೆ. ಅವೆರಡು ಗೂಬೆಗಳು. ನಾನು ಫಾರ್ ದಿ ಫಸ್ಟ್ ಟೈಮ್ ನಾನು ವೈಡ್ಗಿರೋ ನವಿಲ್ನ ನೋಡ್ತಾ ಇದ್ದೀನಿ. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ಇದು ಯಾವ್ದೋ ಕೊಕ್ರೆ ಒಂದೇ ಒಂದ್ ಕಾಲಲ್ಲಿ ನಿಂತೈತೆ. ಅಪ್ಪಾಜಿ ಒಂದೇ ಕಾಲಲ್ಲಿ ಅಷ್ಟೊತ್ತಿಂದ ನಿಂತಿದ್ಯಲ್ಲ, ಕಾಲ್ ನೋವು ಬಂದ್ರೆ ಏನ್ ಮಾಡ್ತೀಯಾ? ಇನ್ನೊಂದ್ ಕಾಲಲ್ಲಿ ನಿಂತ್ಕೊಬಿಡ್ತೀನಿ. ಯಾಕೋ ಪಕ್ಷಿಗಳನ್ನ ನೋಡಕ್ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಅಲ್ಲೊಂದ್ ಮೇಲ್ಗಡೆ ಒಂದೈತೆ ನೋಡ್ರಿ, ಪಕ್ಷಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ನನ್ ಮಗಂದ್ ಆ ಕಡೆಗೆ ನಮ್ ಕಡೆಗೆ ಮಕ ತೋರಿಸ್ತಿಲ್ಲ. ನಮ್ ಕಡೆಗೆ ಈ ತರ ಹಾಕಿರೋದ್ರಿಂದ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಲ್ಲ, ಇಲ್ಲಿಂದ ಸುಮಾರಾಗಿ ಕಾಣಿಸ್ತದೆ. ಗೈಸ್ ಇಲ್ಲಿರೋ ಪಕ್ಷಿಗಳೆಲ್ಲ ಸೋಂಬೇರಿಗಳಾಗ್ಬಿಟ್ಟವೆ. ಬಂದ್ಬಿಟ್ಟು ಆಚೆ ಕಡೆ ಕ್ಯಾಮ್ರಾಗೆ ಪೋಸ್ ಕೊಡೋಣ ಅಂತಲೇ ಒಳಗಡೆ ಹೋಗ್ಬಿಟ್ಟು ಗೂಡು ಒಳಗಡೆ ಕುತ್ಕೊಬಿಟ್ಟವೆ. ಏನಂತೀರಾ ಗೈಸ್? ನಾವೆಲ್ಲ ಈ ಪಕ್ಷಿಗಳನ್ನ ನೋಡ್ತಿದ್ರೆ ನನ್ನ ಫ್ರೆಂಡ್ಸ್ ಇಬ್ರು ಬೇರೆ ಬೇರೆ ಪಕ್ಷಿಗಳನ್ನ ನೋಡ್ತವ್ರೆ. ಅಲ್ಲಿ ಹೋದ್ರು ಅವರು. ಇಲ್ಲಿ ನೋಡ್ರಿ, ಇದು ಮಿಲಿಟರಿ ಮೇಕ ಅಂತೆ. ನಮ್ಗೆಲ್ಲ ಗಿಳಿ ತರನೇ ಕಾಣಿಸ್ತಾವೆ, ಯಾಕಂದ್ರೆ ನಾವು ನೋಡಿರೋದು ಗಿಳಿಗಳನ್ನ ಅಷ್ಟೇ. ಯಾವ್ದು ನೋಡಿದ್ರು ಗಿಳಿ ಅಂತ, ಆದ್ರೆ ಬೇರೆ ಹೆಸರುಗಳೇ ಇರುತ್ತೆ ಅವಕ್ಕೆಲ್ಲ. ನೋಡ್ರಿ ಎಷ್ಟೆಷ್ಟು ತರ ಎಲ್ಲ ಅವೇ, ಬಟ್ ನಮಗೆ ಇವೆಲ್ಲ ಬೇಡ. ನಂಗೆ ಹುಲಿ ಸಿಂಹಗಳನ್ನ ನೋಡ್ಬೇಕು, ಅದು ಆಸೆ. ಈ ಎಲ್ಲ ಒಂದೇ ತರ ಗಿಳಿಗಳ ತರ ಎಲ್ಲ ಅವೆ, ಸೊ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ನೋಡಿ ಅವೆರಡು ಕೂತವೆ, ಬಟ್ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸೋದೇ ಇಲ್ಲ. ಅದು ಏನ್ ಮಾಡೋದು? ನೋಡಿ ಚಿರತೆ. ಚಿರತೆಗಳು ಪಾಪ ಸುಸ್ತಾಗ್ಬಿಟ್ಟು ಆ ಕಡೆಗೆ ಹೋಗಿ ಕುತ್ಕೊಬಿಡವೆ. ಯಾಕೆ ಸುಸ್ತಾಯ್ತು ಅಂತ ನಂಗೆ ಗೊತ್ತಾಯ್ತಿಲ್ಲ. ಗೈಸ್ ಈ ಕಡೆನೂ 2 ಚಿರತೆ ಅವೆ. ಮುಂದ್ಗಡೆ ಬಂದ್ಬಿಟ್ಟು ನಂಗೆ ಗಾಯ ಮಾಡ್ದಲೆ ಅವೆಲ್ಲ ದೂರದಾಗ ಕುತ್ಕೊಬಿಟ್ಟವೆ. ಓ ಆಕ್ಚುಲಿ ಅವು ನನಗೆ ಎದ್ರಕೊಬಿಟ್ಟು ದೂರ ಕೊಟ್ಟೋಗ್ಬಿಟ್ಟವೆ. ನಾನೆಲ್ಲ ಎದ್ರಕೊಳ್ಳಲ್ಲ ಗೈಸ್, ಅವು ನನಗೆ ಎದ್ರಕೊಬಿಟ್ಟು ದೂರಕ್ಕೆ ಹೋಗಿ ಕುತ್ಕೊಬಿಟ್ಟವೆ. ಏನಂತೀರಾ? ಇದು ನೆಮ್ಮದಿಯಾಗಿ ನಿದ್ದೆ ಮಾಡ್ತೈತೆ. ಗೈಸ್ ಇದ್ರೊಳಗಡೆ ಹುಲಿ ಐತಂತೆ. ಇದ್ರೊಳಗಡೆ ಹುಲಿ ಐತಂತೆ, ಕಾಣಿಸ್ಲಿಲ್ವಾ? ಬೈಲ್ ತೋರಿಸ್ತೀನಿ, ಇಲ್ಲಿ ನೋಡು, ನನ್ನ ನೋಡು, ನಾನೇ ಕೊಡ ಹುಲಿ. ಯಾಕೋ
ಚೆನ್ನಾಗಿ ಹೇಳ್ತಾನೆ. ಗೈಸ್ ನನ್ಗೆ ಹಾಯ್ ಮಾಡಕ್ಕೆ ಹುಲಿ ಬತ್ತೈತೆ, ನಮ್ ಫ್ರೆಂಡ್ ಬದವನೆ ಅಂತ. ಒಂದ ಮಾಡ್ತಾವ ಆಡಾಗನವ ಗೈಸ್ ಎಲ್ಲ ಹೋಯ್ತೈತೆ. ಗೈಸ್ ಎಂಟ್ರಿ ಕೊಡ್ತೈತೆ ನೋಡ್ರಿ. ಸೊ ಹಿಂಗಲ್ಲ ಹುಲಿ ಕರಿಯೋದು ಹಿಂಗೆ ಮಿಯಾವಂತೆ. ಗೈಸ್ ಮೈಕ್ ಕೆರಿತೈತೆ, ಉಜ್ಜಕ್ ಹೋಗ್ಬೇಕು ಒಂಚೂರು. ಇಲ್ಲಿ ನೋಡಿ ಸಿಂಹ, ಆದ್ರೆ ಅದು ಆ ಕಡೆ ತಿರ್ಕೊಬಿಡೈತೆ. ಸೊ ಮುನ್ಸ್ಕೊಬಿಟ್ಟು ಆ ಕಡೆ ಕುತ್ಕೊಬಿಡೈತೆ, ಯಾಕೆ ಅಂತ ಗೊತ್ತಾಯ್ತಿಲ್ಲ. ಅದು ನಮ್ ಬಂದಿಲ್ಲ, ಲೇಟ್ ಆಗಿ ಬಂದಿದ್ದೀನಿ ಅಂತ ಮುನ್ಸ್ಕೊಬಿಡೈತೆ. ಒಂಚೂರು ಮಾತಾಡ್ಸ್ಕೊಂಬತ್ತೀನಿ ತಡಿಲ್ಲ. ಬೇಡ ಸುಂದಿರು, ಬೇಡ ಸುಂದಿರು. 3 ಹುಲಿ ಸಾಕಿದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದಲ್ಲ. ಕರ್ಸಯ್ಯ ನಿನ್ ಮೊಮ್ಮಕ್ಳನ್ನ ಸಿಂಗಲ್ ಆಗಿ ಸಿಂಹ ವೇಟೆ. ಊಟ ಮಾಡೇ 3 ದಿನ ಗೈಸ್ ಇದು ಯಾಕೋ ಸಿಂಹ ನೋಡೋಣ ಅಂದ್ರೆ ಸಿಂಹ ಗೈಸ್ ಇಲ್ಲೊಂದ್ ಸಿಂಹ ನೋಡ್ರಿ, ಕಾಲ್ ಎತ್ಕೊಂಡು ಏನೋ ನಿದ್ದೆ ಮಾಡ್ತೈತೆ. ಟೈಮ್ ಆಯ್ತು. ಟೈಮ್ ನೋಡಿದ್ರೆ 12:30 ಆದ್ರೂ ಇನ್ನು ಕಾಲ್ ಎತ್ಕೊಂಡ್ ಬಿದ್ಕೊಂಡಿದ್ಯಲ್ಲ. ನಿಂಗೆ ಕೇಳೋರ್ ಯಾರು ಇಲ್ವಾ? ನಮ್ ಜೈರಮ್ ತರ ಆಗ್ಬಿಟ್ರೆ ನಿನ್ ಯಾಕೆ ಹಿಂಗ್ ಕತೆ? ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೈತಿ. ಇದ್ ಮಾತ್ರ ಚೆನ್ನಾಗೈತಿ. ಅದು ಒಂಥರ ದೊಡ್ಡ ತರ ನಂತರ ಏನೋ ಮಾಡಕತ್ತೈತಿ. ಮಂಗ ಮರವೇರುತ್ತಿದ್ದೆ, ಹಾಕೊಂಬೆ ಜಿಗಿಯುತ್ತಿದೆ. ನಂಗೆ ಒಟ್ಟು ಏನೋ ಮಾಡಕತ್ತಾವೆ, ಸುಮ್ನೆ ಅಂತ ಗೊತ್ತಿಲ್ಲ. ಅವು ಅಂತ ಬಂದೆ ಇದು ಕಿತ್ತಾಯ್ತು. ಅಲ್ಲ ಕಿತ್ತಾಕಿಲ್ಲ, ಅದ್ರ ಮೊದಲೇ ಕಿತ್ತಾಕ್ಬಿಟ್ಟಿದ್ರು. ಜಾಗ ಬಿಟ್ಬಿಟ್ಟು ಎಲ್ಲಾರು ನೋಡಿ ಸಾಕಾಗಿ ಆ ಮೂಲೆಗೆ ಹೋಗಿ ಕುತ್ಕೊಬಿಡೈತಿ. ಮಕ ತೋರಿಸ್ತಿಲ್ಲ ಅದು, ಹೇಳೋದೇನ್ ಬೇಡ. ನೋಡಿ ಸಾಕಾಗ್ಬಿಡೈತಿ ಅದಕ್ಕೂ. ಬಟ್ ನೋಡ್ರಿ, ಈ ಪ್ರಾಣಿಗಳೆಲ್ಲ ಆ ಕಡೆ ಸೈಡ್ಗೆ ಹೋಗ್ಬಿಟ್ಟವೆ. ಫ್ರಂಟಿಗೆ ಯಾವ ಬಂದು ಕುತ್ಕೊಳ್ಳೋದೇ ಇಲ್ಲ ಜಾಸ್ತಿ. ನೋಡಿ ಅವಕ್ಕೂ ಸಾಕಾಗೋಗಿರ್ತಲ್ಲ ಅದಕ್ಕೆ. ಈ ಗೊರಿಲ್ಲ ಬೇಜಾರಾಗಿ ಹೋಗಿತ್ತು. ಯಾಕಂದ್ರೆ 3 ಗೊರಿಲ್ಲಗಳೇನೋ ಮಾಡ್ತಾವೆ. ಏನ್ ಮಾಡ್ತಾವೆ ಅಂತ ಕೇಳ್ಬೇಡಿ. ಈ ಕಡೆ ನಾನು ಆ ಕಡೆ ಹುಡಿಕೊಂಡೈತೈತೆ, ನಾನು ಈ ಕಡೆ ಇರೋದು ಗೊತ್ತಿಲ್ಲ ಪಾಪ ಅದಕ್ಕೆ. ಅವ್ನ್ ನಮ್ ಚಿಕ್ಕಪ್ಪ. ಬೈಲ್ ನಾನು ಇಲ್ಲಿದ್ದೀನಿ. ಬೈ ಮರಿ ತೂ ನಾಯಿ ತರನೇ ಕೂಗ್ತಾ ಇದೀನಲ್ಲ. ಇಲ್ಲಿ ನೋಡಿದಿ ಗೈಸ್, ನೋಡ್ರಿ ಹೆಂಗೈತೆ. ಬದೈತೆ ಕ್ಯಾಮ್ರಾ ಒಳ್ಳೆ ಪೋಸ್ ಕೊಡ್ತದೆ. ಹೆಂಗಂಡ್ರೆ ಬಂದ್ಬಿಟ್ಟು ಈ ಕಡೆ ಹಾಕಂಗ್ ಕೂತ್ಕೊಂಡ್ಬಿಡ್ತೀವಿ. ಇಲ್ಲಿ ಯಾವ್ದೋ ಒಂದು ಪ್ರಾಣಿ ಐತೆ ನೋಡ್ರಿ, ಕಾಣಿಸ್ತಾನೆ ಇಲ್ಲ. ಝೂಮ್ ಹಾಕೋರೆ ಕಾಣಿಸ್ತದೆ. ಆ ನೆಲದ ಕಲರು ಅದ್ರ ಕಲರ್ ಒಂದೇ ಆಗ್ಬಿಡೈತೆ. ಗೇಂಡಮೃಗನ ಈ ಬಂದೆ ನೋಡ್ಬೇಕು ನನ್ಗೂ. ಗೈಸ್ ಇಲ್ಲಿ ಪೊದೆ ಒಳಗಡೆಯಿಂದ ಝೂಮ್ ಹಾಕ್ಬಿಟ್ಟು ತೋರಿಸಿ ನೋಡ್ರಿ, ಅಲ್ಲಿ ಗೇಂಡಾಮೃಗ ಎದ್ಬಿಡದೆ. ಗೈಸ್ ಇವ್ ಯಾವ ನನಗೆ ಮುಖ ತೋರಿಸ್ತಾ ಇಲ್ಲ. ಅಂದಿತಡ್ಕೆ ಈಗ ಮುಖ ತೋರ್ಸಕ್ ಬರ್ತದ? ತೋರ್ಸ್ತು ನೋಡ್ರಿ. ಅದು ಹುಲ್ ತಿನ್ನಕ್ ಹೋಯ್ತೈತೆ. ಅಲ್ಲಿ ಹತ್ತಗಡೆ ಜೀಬ್ರಾ ಐತೆ. ಒಂದ್ ಕತ್ತೆ ಇದೆ. ಕತ್ತೆ ಎಲ್ಲಿ ನಿಮ್ ಮತ್ತೆ? ಗೈಸ್ ಪೋಸ್ ಕೊಡ್ತಾವ ನೋಡ್ರಿ. ಇವು ಯಾವ ಕೊಟ್ಟಿರ್ಲಿಲ್ಲ ಪೋಸ್ನ. ಗೈಸ್ ನೋಡ್ರಿ, ಕರಡಿಗಳು ನಮ್ ಜೇರಮ್ಮ ನೋಡಕ್ ಬರ್ತದೆ. ನೆಗ್ಯಾಕವಲ್ಲ, ನಿಧಾನ ಕೇಳಿಸ್ತದೆ. ಹುಲ್ ತಿಂತವ ಕರಡಿ. ಇನ್ನೇನು ನಾಯಿ ತಿಂತವ? 3 ಅವಲ್ಲ. ಓ ನಮ್ ತರ. ನಮ್ ಜಯರಾಮ ಕೂಗುರು ಬತ್ತ ಇಲ್ಲ, ಬರೀ ಕರಡಿ ನೋಡ್ಕೊಂಡೇ ಕೂತವನ್ ಯಾಕೋ. ಗೈಸ್ ಇಲ್ಲಿ ನೋಡ್ರಿ, ನೀರು ಎಷ್ಟು ಚೆನ್ನಾಗಿ ಆಡ್ತೈತೆ. ಇಲ್ಲೊಂದು ಫೋಟೋ ತಕೋಬೇಕು ಅನ್ನಿಸ್ತೈತೆ. ಗೈಸ್ ಜಿಂಕ ಇದಕ್ಕೆಲ್ಲ ಜಿಂಕ ಅಂತ ಒಂದು ವಾಯ್ಸ್ ಫೇಮಸ್ ಆಗ್ಬಿಡೈತೆ. ಅದು ಹಾಕ್ತೀನಿ ನೋಡ್ರಿ ಗೈಸ್. ಇಲ್ಲಿ ಜಿಂಕ ಇಲ್ಲಿ ನೋಡ್ರಿ, ಪ್ರೊಫೈಲ್ ಪಿಕ್ಚರ್ ಇದು. ನೋಡಿದ್ರೆ ಒಳಗಡೆ ಹೋಗಿ ನೋಡಿದ್ರೆ ಅಂದಿದ್ರ ಹಿಂಗ್ ಬಿದ್ಕೊಂಡಿರ್ತದೆ. ಸಾಕು. ಕಾಡೆಮ್ಮೆ ಮಲ್ಕೊಬಿಡೈತೆ. ನಮ್ ಎಮ್ಮೆ ಇದ್ದಂಗೆ. ನಮ್ಮೂರಲ್ಲೂ ಎಮ್ಮೆ ಇದೆ ಸೈತಲ್ಲವೇ, ಕೊಂಬೊಂದಿಲ್ಲ. ಆದ್ರೆ ಈ ತರ ನಮ್ದು ಒಂದ್ ಅದೇ ಆನೆ. ತೋರ್ಸಿ ತರ್ರಿ ಈಗ ಆನೆನ. ನಮ್ದು ಆನೆ ತೋರಿಸ್ತೀವಿ ಬರ್ರಿ. ಇಲ್ಲಿ ವಿಡಿಯೋ ನೋಡ್ರೆ ಮಕ್ಕುಗಿತ ಮೇಲೆ ಎಲ್ಲ ಪಜಿ ಸೊಂಡ ಇದೆ. ಸೊಂಡ ಅಂತೀನಿ ಗೈಸ್. ಆನೆ ಇದು ಮಾಮೂಲಿ ಆನೆ ತಾನೆ ಗೈಸ್. ಇಲ್ಲೊಂದು ಆನೆ ಐತಿ, ಇದಕ್ ದಂತ ಐತೆ ನೋಡ್ರಿ. ಮುಂಗ್ಸಿ ಅನ್ಸತ್ ಇದು, ಒಟ್ಟೈತೈತೆ. ಅಯ್ಯಯ್ಯೋ ಚೆನ್ನಾಗ್ ಓಡ್ತಾವೆ. ಇದೊಂಥರ ಕ್ಯೂಟ್ ಆಗೈತೆ ಗೈಸ್ ಮುಂಗ್ಸಿಗಳು. ಮುಂಗ್ಸಿ ಆದ್ಮೇಲೆ ನೆಕ್ಸ್ಟ್ ಎಷ್ಟೊಂಥರ ಅವುಗಳನ್ನ ನೋಡಿದ್ರು ಅದ್ರ ವಿಡಿಯೋಗಳನ್ನ ಹಾಕ್ತೀವಿ ನೋಡಿ.
ಗೈಸ್ ಇಲ್ಲೆಲ್ಲ ಸೀರಿಯಸ್ ಆಗಿ ಅವುಗಳನ್ನ ನೋಡ್ತಾ ಇರ್ತಾರೆ. ನಾವು ಪ್ಲಾಸ್ಟಿಕ್ ಅವನ್ನ ತಗೊಂಡು ಅವ್ರ ಮೇಲೆ ಹಾಕ್ಬಿಟ್ರೆ ಏನಾಯ್ತದೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಒಂದ್ ಸ್ವಲ್ಪ ಗಾಬರಿ ಬೀಳ್ತಾರೆ. ಗೈಸ್ ಅಲ್ಲಿ ನೋಡಿ ಮೊಸಳೆಗಳು ಕೂತವೆ, ನಿದ್ದೆ ಮಾಡ್ತಾವೆ, ಬಿಸಿಲು ಕಾಯಿಸ್ತಾವೆ. ಎಬ್ಬರ್ಸ್ಲಾ ಗೈಸ್ ಇಲ್ಲ ನೋಡ್ರಿ, ಸ್ಟ್ಯಾಚ್ಯೂ ಇದ್ದ ತರ ಐತೆ, ಸತ್ತೋಗಿಲ್ಲ ಬದುಕೆ ಐತೆ. ಅವನಜ್ಜಿ ನೋಡ್ರಿ, ಅದು ಕಲ್ಲ ಅಲ್ಲಿ ನೋಡ್ರಿ ಬರೋಣ. ಗೈಸ್ ನಾವೀಗ ಮೈಸೂರು ಪ್ಯಾಲೇಸ್ ನ ನೋಡೋದಕ್ಕೆ ಬಂದಿದೀವಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಬಂದಿರೋದು ಮೈಸೂರು ಪ್ಯಾಲೇಸ್ ನ ನೋಡೋದಕ್ಕೆ. ಜಯರಾಮ ಎಷ್ಟೊತ್ತಿ ಬಂದಿದ್ಯಾ ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ? ಫಸ್ಟ್ ಟೈಮ್ ಎಲ್ಲ ಫಸ್ಟ್ ಟೈಮ್. ಗೈಸ್ ಇವಾಗ ನಾವು ನೆಕ್ಸ್ಟು ಪಯಣಕ್ಕೆ ಬಂದಿದ್ದೀವಿ. ಇದು ಫಸ್ಟ್ ಟೈಮೇ ಬರ್ತಾ ಇರೋದು ಪಯಣ ಮ್ಯೂಸಿಯಮ್ಗೆ, ಕಾರ್ ಮ್ಯೂಸಿಯಮ್ಗೆ. ನೋಡೋಣ ಇದರಲ್ಲಿ ಯಾವ್ಯಾವ ಥರ ಎಲ್ಲ ಕಾರ್ ಇರ್ತದೆ ಅಂತ.
ಗೈಸ್ ಪಯಣದಲ್ಲಿರೋ ಕಾರ್ದೆಲ್ಲ ವೀಡಿಯೋ ಮಾಡಿದ್ದೀನಿ, ಎಲ್ಲದೂ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಆ್ಯಂಡ್ ಕ್ಯಾಪ್ಚರ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲೆಲ್ಲ. ಆ್ಯಂಡ್ ಚಾರ್ಜಿಂಗ್ ಕೂಡ ಇರಲಿಲ್ಲ, ಪವರ್ ಬ್ಯಾಂಕ್ನ ಚಾರ್ಜಿಂಗ್ ಹಾಕೊಂಡು ವೀಡಿಯೋಗಳನ್ನ ಮಾಡಿದ್ದೀನಿ. ನಾನು ಫೈನಲಿ ಮನೆಗೆ ರೀಚ್ ಆದೆ ಆ್ಯಂಡ್ ವಿಡಿಯೋ ಯಾಕಪ್ಪ ಮಾಡಿದೆ ಅಂದರೆ ಮೊಬೈಲಲ್ಲಿ ಚಾರ್ಜ್ ಬೇರೆ ಖಾಲಿ ಹೋಗಿತ್ತು, ಚಾರ್ಜ್ ಹಾಕಿದೆ. ಆ್ಯಂಡ್ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೋಟಲಿ ನಾನು ಇವತ್ತೇನೆಲ್ಲ ನೋಡಿದೆ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನನಗೆ ಗೊತ್ತು ಬೋರ್ ಆಗಿದೆ ಅಂತ, ಯಾಕಂದರೆ ನಾನು ಬ್ಲಾಗ್ನ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಜಾಸ್ತಿ ಮಾತಾಡೋಲ್ಲ ನಾನು ವೀಡಿಯೋಸ್ಗಳಲ್ಲಿ. ಸೊ ಇನ್ಮೇಲಿಂದ ಜಾಸ್ತಿ ಮಾತಾಡೋದನ್ನ ಲೈಕ್ ಒಂದೇ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಕೊಡೋದಕ್ಕಾಗಲ್ಲ, ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಇನ್ನು ಇಂಪ್ರೂವ್ ಮಾಡ್ಕೋತಾ ಇರ್ತೀನಿ ನೆಕ್ಸ್ಟು. ಓಕೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬೈ ಬಾಯ್.